ಸೊ ವಿತ್ ಕೆ ನಂಬರ್ 475 ಮಾಡ್ಕೊಡ್ತೀನಿ ಸರ್. 475 ಫೈನಲ್. ಟೈರ್ ವೇರ್ ಎಲ್ಲ ಹೊಸದಿದೆ. ಎಷ್ಟು ರನ್ ಆಗಿದೆ ಸರ್? 80,000 ನೋಡಿದೆ ಸರ್. 80,000 ರನ್ ಆಗಿದೆ. ಶೋರೂಮ್ ಟ್ರ್ಯಾಕ್. ಸೊ ಗಾಡಿ ಮಾತ್ರ ಸೂಪರ್ ಆಗಿದೆ. ಸೂಪರ್ ಆಗಿದೆ. ಕಾರು 26,000 ಓಡಿರೋ ಕಾರು. 26,000 ಜಿನಿ ನೋಡಿರೋದು. 3,75,000 ಕೋಟ್ ಮಾಡ್ತಿರೋದು. ಓಕೆ, ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ 3.5 ಕೊಡ್ತೀನಿ ಸರ್ ಫೈನಲ್. 275 ಕೋಟ್ ಮಾಡ್ತಾ ಇರೋದು ಒಂದು 260 ಗೆ ಮಾಡ್ಕೊಡ್ತೀನಿ ಸರ್ ಫೈನಲ್. 260 ಗೆ i20 ಟಾಪ್ ಎಂಡ್ ಗಾಡಿ ಸಿಗ್ತೈತೆ A1 ಕಾರ್ಸ್ ಅಲ್ಲಿ. ಓನರ್ ಸೈಜ್ ಇದು 2013 ಮಾಡಲ್ ಸಿಂಗಲ್ ಓನರ್ ಗಾಡಿ. ಓಕೆ, 70,000 ನೋಡಿದೆ ಸರ್ ಅಷ್ಟೇ. 70,000 ಹೌದು. ಸಿಂಗಲ್ ಓನರ್ ಬರೀ 70,000 ನೋಡಿದೆ. ಸಿಂಗಲ್ ಓನರ್, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ನಿಮ್ಗೆ ಒಂದು 460 ಮುಗಿಸ್ಕೊಡ್ತೀನಿ ಸರ್ ಫೈನಲ್ ಟು ಫೈನಲ್. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ 460 ಮುಗಿಸ್ಕೊಡ್ತೀನಿ. ನಿಮಗೆ ಇದು 475 ಫೈನಲ್ ನಿಮ್ಗೆ 460 ಮಾಡ್ಕೊಡ್ತೀನಿ ಸರ್ ಫೈನಲ್. VLX ಎಮಾಕ್ ಇಂಜಿನ್ ಇದು. ಓಕೆ ಓಕೆ ಸರ್, ಇದು 375 ಹೇಳ್ತಾರೆ, ಅದೊಂದು 3.5 ಮುಗಿಸ್ಕೊಡ್ತೀನಿ ಸರ್ ಫೈನಲ್. ಸೊ ₹1 ಖರ್ಚಿರಲ್ಲ ಈ ಗಾಡಿಯಲ್ಲಿ, ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ತಾ ಇರೋದು ಅಷ್ಟೇ. ಎಷ್ಟು ಹೇಳಿ ಸರ್ ಪ್ರೈಸ್? 230 ಫೈನಲ್ ಮಾಡ್ಕೊಡ್ತೀನಿ ಸರ್ ಫೈನಲ್ ಟು ಫೈನಲ್. 230 ಮಾಡ್ಕೊಡ್ತೀನಿ ವಿಡಿಯೋ ಆಪ್ಷನ್ ಅಲ್ಲ. ಓಕೆ ಸರ್, 4,25,000 ಆಗ್ತಿರೋದು ಕೋಟಿಂಗ್. 4 lakh ಮುಗಿಸ್ಕೊಡ್ತೀನಿ ಸರ್ ಫೈನಲ್ ಟು ಫೈನಲ್. ಬ್ರ್ಯಾಂಡ್ ನ್ಯೂ ರಿಪ್ಲೇಸ್ಮೆಂಟ್ ಇಲ್ಲ, ಒರಿಜಿನಲ್ ವೆಹಿಕಲ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಇದು 275 ಒಂದು 260 ಮುಗಿಸ್ಕೊಡ್ತೀನಿ ಸರ್. ರೀಸನಬಲ್ ಪ್ರೈಸ್. 260 ಗೆ ಫೈನಲ್. ರಿಡ್ಜೋ ಇದು 525 ಕೊಡ್ತೀನಿ ಸರ್ ಫೈನಲ್. 525 ಕೊಡ್ತೀನಿ, ಎಲ್ಲೂ ಸಿಗಲ್ಲ ನಿಮ್ಗೆ. ಹೌದೌದು, ಚಾಲೆಂಜಿಂಗ್ ಪ್ರೈಸ್ ಅಂತಾನೆ ಹೇಳ್ಬೋದು. 525 ಕೊಡ್ತೀನಿ. 2010 ಮಾಡಲ್ ಸರ್. ಓಕೆ, ಟೆಸ್ಟ್ ರೈಡ್ ಎಲ್ಲ ಮಾಡ್ಕೊಂಡು ತಗೊಂಡು ಹೋಗ್ಬೋದು. 3 ಲಕ್ಷಕ್ಕೆ ಫೈನಲ್. 3 ಲಕ್ಷಕ್ಕೆ ಮಾಡ್ಕೊಂಡು 65,000 ಕೊಡೋಣ ಸರ್ ಫೈನಲ್. ಬರೀ 65,000. 65,000 ಕೊಡೋಣ. ಸೊ ಇದು ಡೀಲ್ ಅಂದ್ರೆ ಬರೀ 65,000ಕ್ಕೆ ಫೈನಲ್ ಮಾಡಿ ಕೊಡ್ತಿರ್ತಾರೆ. ನೋಡ್ತಾ ಇರ್ಬೋದು. ನ್ಯಾನೋ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಪುನಃ ಸೆಕೆಂಡ್ ಟೈಮ್ ಬಂದ್ಬಿಟ್ಟು A1 ಕಾರ್ಸ್ ಹತ್ರ ಇದ್ದೀವಿ. ಸೊ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಸಕ್ಕದಾಗಿತ್ತು ರೆಸ್ಪಾನ್ಸ್, ಅಂಡ್ ಸಾಕಷ್ಟು ಜನ ಕಾರ್ಸ್ ಎಲ್ಲ ಬಂದು ಪರ್ಚೇಸ್ಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ. ಅಂಡ್ ಯಾವ ತರ ರೆಸ್ಪಾನ್ಸ್ ಇತ್ತು ಅಂಡ್ ಎಷ್ಟೆಲ್ಲ ಕಾರ್ಸ್ ಎಲ್ಲ ಸೇಲ್ ಆಗಿದೆ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಇವಾಗ. ಸರ್, ವೆಲ್ಕಮ್ ಟು ಚಾನಲ್ ಸರ್. ಸೊ ಫಸ್ಟ್ ರಮದಾನ್ ಶುಭಾಶಯಗಳು ಸರ್ಗೆ. ಫಾಸ್ಟಿಂಗ್ ಅಲ್ಲಿ ಇದಾರೆ. ಸೊ ನಮ್ಗೋಸ್ಕರ ಟೈಮ್ ನ ಫ್ರೀ ಮಾಡ್ಕೊಂಡು ವಿಡಿಯೋ ಮಾಡ್ತಿರೋದು. ಅಂಡ್ ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೀವು ನೋಡ್ಕೊಂಡ್ ಬಂದ್ಬಿಡ್ಬೋದು. ಕಂಪ್ಲೀಟ್ ವಿಡಿಯೋ ಪೂರ್ತಿ ನಂಬರ್ ಸ್ಕ್ರೋಲ್ ಆಗ್ತಿರುತ್ತೆ. 2 ನಂಬರ್ ಹಾಕ್ತೀನಿ. ಆ 2 ನಂಬರ್ ಅಲ್ಲಿ ಯಾವ್ದೇ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮ್ಗೆ ಕಾಲ್ ರಿಸೀವ್ ಮಾಡ್ಬಿಟ್ಟು ಕಾರ್ದು ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸಾಕಷ್ಟು ಜನ ಡೀಸೆಲ್ ಕಾರ್ಗೆ ಹುಡುಕ್ತಾ ಇರ್ತೀರಾ, ನಮ್ ಪಕ್ಕದಲ್ಲೇ ನೋಡ್ಬೋದು. ಕಾರ್ ಮಾತ್ರ ಡೀಸೆಲ್ ಕಾರು ಸೂಪರ್ ಆಗಿದೆ. ಸೊ ಈ ವೇರಿಯಂಟ್ ಬಂದ್ಬಿಟ್ಟು ಸ್ಟಾಪ್ ಆಗಿದೆ, ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರೋ ಕಾರು. ಅಂಡ್ ನಿಮ್ಗೆ ಡಸ್ಟರ್ ಇದೆ ಡೀಸೆಲ್, ಅಂಡ್ ಸ್ಕೋಡಾ ಡೀಸೆಲ್ ಕೂಡ ಇದೆ. ಇಟಿಯೋಸ್ ಕೂಡ ಡೀಸೆಲ್ ಸ್ಪೆಷಲ್ ಎಡಿಷನ್ ಇಟಿಯೋಸ್. ಹೌದೌದು, ಎಲ್ಲ ಇದೆ ನಮ್ಮ ಹತ್ರ. ಸರ್, ಇವತ್ತು ನಿಮ್ ಶೋರೂಮ್ ಅಲ್ಲಿ A1 ಕಾರ್ಸ್ ಅಲ್ಲಿ ಎಷ್ಟು ಕಾರ್ಸ್ ಸ್ಟಾಕ್ ಇದೆ ಸರ್? ಇವಾಗ ಪ್ರೆಸೆಂಟ್ ನಿಮ್ಗೆ ಒಂದು 20 to 25 ವರೆಗೂ ಇದೆ ಸರ್. ಓಕೆ, ಸೊ ನಾನು ಲೊಕೇಶನ್, ಈಸಿ ಲೊಕೇಶನ್ ಇದು ಚಂದ್ರಲ್ಲಿ ಒಟ್ಟು ನಿಮ್ಗೆ ವಾಟರ್ ಟ್ಯಾಂಕ್. ಹೌದೌದು, ವಾಟರ್ ಟ್ಯಾಂಕ್ ಬ್ಯಾಕ್ ಸೈಡ್ ಸರ್ಕಲ್ ಆಪೋಸಿಟ್ ಪಾರ್ಕ್ ಇದೆ. ಪಾರ್ಕ್ ಮೇನ್ ಗೇಟ್ ಹತ್ರನೇ ಬಂದ್ರೆ ಸಾಕು. ಸರ್, ಇವಾಗ ಎಲ್ಲಾರ್ಗು ಒಂದು ಡೌಟ್ ಇರುತ್ತೆ. ಅಂಡ್ ಲೋನ್ ಯಾವ ಮಾಡಲ್ ಇಂದ ಸ್ಟಾರ್ಟ್ ಆಗುತ್ತೆ ನಿಮ್ ಶೋರೂಮ್ ಅಲ್ಲಿ? ಸರ್, ನಮ್ ಶೋರೂಮ್ ಅಲ್ಲಿ ನಿಮ್ಗೆ ಪ್ರೈವೇಟ್ ಲೋನ್ 2008 ಇಂದ ಸ್ಟಾರ್ಟ್ ಮಾಡ್ಕೊಡ್ತೀವಿ. ಓಕೆ, 2008 ಇಂದ 2000 ಬ್ಯಾಂಕ್ ಲೋನ್ ನಿಮ್ಗೆ 2010 ಇಂದ ಸ್ಟಾರ್ಟ್ ಆಗುತ್ತೆ. ಇಡೀ ಕರ್ನಾಟಕ ಮಾಡ್ಕೊಡ್ತೀನಿ ನಿಮ್ಗೆ. ಲೋಕಲ್ ಅಡ್ರೆಸ್ ಇದು ಮಾತ್ರ ನಿಮ್ಗೆ ಪ್ರೈವೇಟ್ ಲೋನ್ ಆಗುತ್ತೆ. ಲೋಕಲ್ ಅಡ್ರೆಸ್ ಇದ್ರೆ ಪ್ರೈವೇಟ್ ಲೋನ್ ಮಾಡ್ಕೊಡ್ತೀವಿ. ಸೊ ಸ್ವಲ್ಪ ದೂರ ಇದ್ರೆ ಅವ್ರದ್ದು ನಿಮ್ಗೆ ಕರ್ನಾಟಕ ಇಡೀ ಕರ್ನಾಟಕ ನಿಮ್ಗೆ ಬ್ಯಾಂಕ್ ಲೋನ್ ಮಾಡ್ಕೊಡ್ತೀವಿ. ಬ್ಯಾಂಕ್ ಲೋನ್ ಸಿವಿಲ್ ಚೆನ್ನಾಗಿರ್ಬೇಕು. 700 ಅಬೋವ್ ಇರ್ಬೇಕು. ಖಂಡಿತ 90% ತನಕ ಮಾಡ್ಕೊಡ್ತೀನಿ. 100%. ಸೊ ಇನ್ನೂ ಒಂದು ಎಲ್ಲರಿಗೂ ಹೇಳ್ತೀನಿ. ಸೊ 100% ಯೂಸ್ ಶೋರೂಮ್ ಅಲ್ಲಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್. ಹೌದು, 100% ಆಕ್ಸಿಡೆಂಟ್ ಫ್ರೀ. ಅವ್ರು ಚೆಕ್ ಮಾಡ್ಕೊಂಡು ಶೋರೂಮ್ ಹೋಗಿ, ಇಲ್ಲಿಂದ ದೂರ ಏನಿಲ್ಲ, ಎಲ್ಲಾ ಶೋರೂಮ್ ಸಿಕ್ಬಿಡುತ್ತೆ. 1 ಕಿಲೋಮೀಟರ್ ಗಾಡಿ ನಂಬರ್ ತಗೊಂಡ್ ಹೋಗ್ಬಿಟ್ರೆ ಸಾಕು, ನಿಮ್ಗೆ 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಹೌದು ಹೌದು. ಓಕೆ, ಮೀಟರ್ ಏನಾರ ಕಮ್ಮಿ ಇದ್ರೆ ನಾವು ಹೇಳ್ಬಿಡ್ತೀವಿ. ಆ ತರ ಏನಿಲ್ಲ, ನಮ್ಮ ಹತ್ರ ವೆಹಿಕಲ್ ಜಿನಿನ್ ಇರ್ತದೆ. ನಿಮ್ಗೆ ಲೋ ಮೈಲೇಜ್ ನೋಡಿ, 26,000 ಜಿನಿನ್ 26,000 ಕಿಲೋಮೀಟರ್ ಓಡಿರೋದು. 100% ಗಾಡಿ ಡಿಸೈರ್. ಹೌದೌದು, 2019 ಮಾಡಲ್. ನೀವು ನೋಡ್ಬೋದು, ಇಂಟೀರಿಯರ್ ನೋಡ್ಬೋದು. ನಿಮ್ಗೆ ತುಂಬಾ ಚೆನ್ನಾಗಿದೆ ಗಾಡಿ ನಿಮ್ಗೆ. ಓಕೆ, ಯಾವ್ಜಿಯಾ ಕಿಲಿ ಓಪನ್ ಕರೋ, ನೀವು ಒಳಗಡೆ ತೋರಿಸಿ ಗಾಡಿ ನೋಡಿ. ಸೊ ನೋಡ್ತಾ ಇರ್ಬೋದು, ಫಸ್ಟ್ ಕಾರ್ ಬಂದ್ಬಿಟ್ಟು ನಿಮ್ಗೆ ಈ ಕಾರ್ ಬರೀ 26,000 ಕಿಲೋಮೀಟರ್ ರನ್ ಆಗಿದೆ. ಸೊ 100% ಟ್ರ್ಯಾಕ್ ಸಿಗುವಂತ ಗಾಡಿ 2019 ಮಾಡಲು. ಸೊ ಗಾಡಿ ನಂಬರ್ ನೋಡ್ತಾ ಇರ್ಬೋದು. ಸೊ ಯಾರೋ ಕಮೆಂಟ್ ಮಾಡಿದ್ರಿ, ಸರ್ ನಮ್ಗೆ ಗಾಡಿ ನಂಬರ್ ತೋರಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ನೋಡಿ, ಗಾಡಿ ನಂಬರ್ ತೋರಿಸ್ತಾ ಇದೀನಿ, ಬೇಕಿದ್ರೆ ನೀವು ಅಲ್ಲೇ ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಕೊಂಡ್ಬಿಡ್ಬೋದು. ಅಂಡ್ ಅದು ಕೂಡ ಡೀಸೆಲ್ ವೆಹಿಕಲ್, ಕಡಿಮೆ ಓಡಿರೋ ಕಾರು, ಭಾರಿ ಡಿಮ್ಯಾಂಡ್ ಇರುವಂತ ಕಾರು. ವಿಡಿಯೋ ಆಪ್ಷನಲ್ ಡಿಸೈರ್ ತುಂಬಾ ಡಿಮ್ಯಾಂಡ್ ಇರ್ತದೆ ಸರ್. ಹೌದೌದು. ಸೊ ನೋಡ್ತಾ ಇರ್ಬೋದು, 4 ಕೂಡ ಪವರ್ ಎಸಿ, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ABS ಎಲ್ಲ ಬರುತ್ತೆ ನಿಮ್ಗೆ. ಪ್ರತಿಯೊಂದು ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು,
ಫ್ಯಾಬ್ರಿಕ್ ಸೀಟ್ಸ್. ಗಾಡಿ Steering ಬಗ್ಗೆ control. ನೋಡ್ತಾ ಇರ್ಬೋದು, ಶೋರೂಮ್ ಗಾಡಿ ಆಲ್ಮೋಸ್ಟ್. ಸೊ ನೋಡಿ ಜಿನ್ನಿನ್ ಓಡಿಯೋಮೀಟರ್ 26,300 ಕಿಲೋಮೀಟರ್ ರನ್ ಆಗಿದೆ. ಅಂಡ್ ಗಾಡಿ ಎಂಟೈರ್ ಕ್ಲೀನ್ ಕಂಡೀಷನ್ ಇದೆ. ಆಕ್ಸಿಡೆಂಟ್ ಫ್ರೀ ಒರಿಜಿನಲ್ ವೆಹಿಕಲ್ ನಿಮ್ಗೆ. ಸೊ ಇದು ಕಲರ್ ಕೂಡ ಸೂಪರ್ ಕಲರ್ ಇದು. ಸೊ ಹಿಂದ್ಗಡೆ ಕೂಡ ನಿಮ್ಗೆ AC ಬರುತ್ತೆ ಅಂಡ್ ಚಾರ್ಜಿಂಗ್ ಪಾಯಿಂಟ್ ಎಲ್ಲ ಬರುತ್ತೆ, ಆಮ್ರೆಸ್ಟ್ ಎಲ್ಲ ಬರುತ್ತೆ ಅಂಡ್ ಒಳ್ಳೆ ಬೂಟ್ ಸ್ಪೇಸ್ ಕೂಡ ಬರುತ್ತೆ. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರಾ? ಸರ್ ಈ ಗಾಡಿಗೆ ನಾವು 7,40,000 ಕೋಟ್ ಮಾಡ್ತಾ ಇರೋದು ನಿಮ್ಗೆ. ಓಕೆ, ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. Okay. ಕಾಂಪ್ರಿಹೆನ್ಸ್ ಇನ್ಶೂರೆನ್ಸ್ ವಿತ್ ಇನ್ಶೂರೆನ್ಸ್ ನಿಮ್ಗೆ 7,10,000 ಮುಗಿಸ್ಕೊಡ್ತೀನಿ ಸರ್ ಫೈನಲ್. Final to final. ಕಡೆಯಿಂದ ಬಂದ್ರೆ 7,10,000 ಮುಗಿಸ್ಕೊಡ್ತೀನಿ ವಿತ್ 7,10,000 ಗೆ ಫೈನಲ್. ಅದು ಕೂಡ ಡೀಸೆಲ್ ಕಾರು, 26,000 ಓಡಿರೋ ಕಾರು, 26,000 ಜಿನಿ ನೋಡಿರೋದು. ಸೆಕೆಂಡ್ ಓನರ್ ಗಾಡಿ, ಸೆಕೆಂಡ್ ಓನರ್ ವೆಹಿಕಲ್. ಹೌದು. ಸೊ ಅದ್ರ ಹಿಂದ್ಗಡೆನೆ ಇದು ಒಂದು ಸೂಪರ್ ವೆಹಿಕಲ್ ಅಂತಾನೆ ಹೇಳ್ಬೋದು. It is ಮೈಲೇಜ್ Viva ಇದು. ಕಿಂಗು. ಹೇಳಿ ಸರ್. ಸ್ಪೆಷಲ್ ಎಡಿಷನ್ ಇದು. Okay. ಆಪ್ಷನಲ್ ವೆಹಿಕಲ್ ಅಂತಾರೆ. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. ಕೆಲವು ವೆಹಿಕಲ್ ಅಲ್ಲಿ ನಿಮ್ಗೆ ಏರ್ ಬ್ಯಾಗ್ ಬರಲ್ಲ ನಿಮ್ಗೆ. ಹೌದು, ಹಾ, ಇದು GD. ಹೌದು. ಆಪ್ಷನಲ್ ವೆಹಿಕಲ್. ಎಷ್ಟು run ಆಗಿದೆ sir? ಮ್ಯಾಗ್ವಿಲ್ ಬರಲ್ಲ, ಮ್ಯಾಗ್ವಿಲ್ ಇದೆ ನಿಮ್ಗೆ. ಆಪ್ಷನಲ್ ಮ್ಯಾಗ್ವಿಲ್, ಇದು ಔಟ್ ಆಫ್ ಮಾರ್ಕೆಟ್ ಮ್ಯಾಗ್ವಿಲ್. ಹೌದು. ಸೊ ಗಾಡಿಗೆ ಮ್ಯಾಗ್ವಿಲ್ ಬರಲ್ಲ, ಔಟ್ ಆಫ್ ಮಾರ್ಕೆಟ್. 89,000 ನೋಡಿದೆ ಸರ್. ಸಿಂಗಲ್ ಓನರ್ ಗಾಡಿ. 89,000. ಸಿಂಗಲ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್. ಓಕೆ, ಕಾಂಪ್ರಿಹೆನ್ಸಿವ್ ಎಲ್ಲ ಇದೆ. ಹೌದು 2011 ಮಾಡಲ್. ಓಕೆ, ಈ ಗಾಡಿಗೆ ಏನ್ ಈ ಗಾಡಿಗೆ ನಿಮ್ಗೆ 3,75,000 ಕೋಟ್ ಮಾಡ್ತಿರೋದು. ಓಕೆ, ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ 3.5 ಕೊಡ್ತೀನಿ ಸರ್ ಫೈನಲ್. 3,50,000 ಫೈನಲ್. 3.5 ಫೈನಲ್. ಸಿಂಗಲ್ ಓನರ್, ಸಿಂಗಲ್ ಓನರ್ ಕಾರು. ನೀವು ನೋಡ್ಬೋದು. ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮ್ಗೆ. ಸೊ ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸೊ ಟೊಯೋಟಾ ಕಾರ್ಸ್ ನಿಮ್ಗೆ ಹತ್ತತ್ರ 4 ರಿಂದ 5 ಲಕ್ಷ ಕಿಲೋಮೀಟರ್ 100% ಓಡುತ್ತೆ. ಎಲ್ಲಾ ವಿಡಿಯೋದಲ್ಲೂ ನಾನು ಹೇಳ್ತಾನೆ ಇರ್ತೀನಿ, ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬಿಟ್ಟು. 3,50,000ಕ್ಕೆ ಬೊಂಬಾಟ್ ಆಗಿರೋ ಲಡ್ಡು ತರ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒರಿಜಿನಲ್ ವೆಹಿಕಲ್. GD ಇಟಿಯೋಸ್ ಲಿವೋ. ಓಕೆ, ಅಂಡ್ ಅದ್ರ ಹಿಂದ್ಗಡೆ ಒಂದು ಸ್ಕೋಡಾ ರ್ಯಾಪಿಡ್ ಇದೆ. ಹೇಳಿ ಸರ್. ಇದು 2014 ಮಾಡಲ್ ಸರ್. ಇದು ಓಕೆ, ಸೆಕೆಂಡ್ ಓನರ್. 80,000 ನೋಡಿದೆ. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಎಲ್ಲ ಇದೆ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಏನು ರಿಪ್ಲೇಸ್ಮೆಂಟ್ ಇಲ್ಲ, ಒರಿಜಿನಲ್ ವೆಹಿಕಲ್. ನಿಮ್ಗೆ ಇದು 475 ಫೈನಲ್. ನಿಮ್ಗೆ 460 ಮಾಡ್ಕೊಡ್ತೀನಿ ಸರ್ ಫೈನಲ್. 460 ಫೈನಲ್ ಮಾಡ್ಕೊಡ್ತೀನಿ ಸರ್. ನಿಮ್ ಲಕ್ಸುರಿ ಕಾರು. ಹೌದು, ಸಿವಿಲ್ ಚೆನ್ನಾಗಿದ್ರೆ 90% ಲೋನ್ ಕೂಡ ಮಾಡ್ಕೊಡ್ತೀನಿ ನಿಮ್ಗೆ. ಓಕೆ, ಇಡೀ ಕರ್ನಾಟಕ ಎಲ್ಲರೂ ಇದ್ರೆ ನಿಮ್ಗೆ ಲೋನ್ ಮಾಡ್ಕೊಡ್ತೀನಿ. ಕರ್ನಾಟಕ ಪೂರ್ತಿ ಲೋನ್ ಆಗುತ್ತೆ. ಏರ್ ಬ್ಯಾಗು, ಮ್ಯಾಗ್ವಿಲ್ ಪ್ರತಿಯೊಂದು ಬರುತ್ತೆ ನಿಮ್ಗೆ. ಸ್ಟೇರಿಂಗ್ ಕಂಟ್ರೋಲ್, ಕ್ಲೈಮೇಟ್ ಕಂಟ್ರೋಲ್ ಎಲ್ಲ ಬರುತ್ತೆ ನಿಮ್ಗೆ. ಸೊ ಸ್ಕೋಡಾ ಅಂದ್ರೆ ಒನ್ ಆಫ್ ದ ಬ್ರ್ಯಾಂಡ್. ಇದು ಬಂದ್ಬಿಟ್ಟು ಕಾರ್ ಮಾತ್ರ ಎಕ್ಸ್ಟ್ರೀಮ್ ಆಗಿರುತ್ತೆ, ಸ್ಟ್ರಾಂಗ್ ವೆಹಿಕಲ್. ಡೀಸೆಲ್, ಒಂದ್ ದೊಡ್ಡ ಬೂಟ್ ಸ್ಪೇಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಈ ಗಾಡಿಗೆ ಏನ್ ಫೈನಲ್ ಪ್ರೈಸ್ ಹೇಳಿದ್ದು? 460 ಮಾಡ್ಕೊಡ್ತೀನಿ ಸರ್ ಫೈನಲ್. 460 ಫೈನಲ್. 460 ಫೈನಲ್ ಮಾಡ್ಕೊಡ್ತೀನಿ. ಡೀಸೆಲ್ ವೆಹಿಕಲ್ ಅಲ್ಲ? ಡೀಸೆಲ್ ವೆಹಿಕಲ್ ನಿಮ್ಗೆ 2014 ಮಾಡಲ್. ನಿಮ್ಗೆ 5 ಲಕ್ಷ ಮೇಲೆ ಇದೆ ಸರ್ ನಿಮ್ಗೆ. ಓಕೆ, ಕಾಂಪ್ರಿಹೆನ್ಸಿವ್ ಇದೆಯಾ? ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಎಲ್ಲ ಇದೆ. ಓಕೆ ಸರ್, ಮಾಡ್ಕೊಡ್ತೀನಿ ಸರ್. ಇದು 2009 ಲಾಸ್ಟ್ ಟೈಮ್ ಕೂಡ ಮಾಡಿದ್ದೆ ನಾನು. ಒಂದು ಬ್ಲೂ ಕಲರ್ ಒಂದು ಮಾಡಿದ್ದೆ, ಅಲ್ಲೆಲ್ಲ ಹೋಗ್ಬಿಡ್ತದೆ, ಸೇಲ್ ಆಗ್ಬಿಡುತ್ತೆ. ಇದೊಂದಿದೆ 2009 ಆಸ್ತಾ ಮಾಡಲ್ ಇದೆ. ಓಕೆ, 2009 ಆಸ್ತಾ ಮಾಡಲ್, ಸೆಕೆಂಡ್ ಓನರ್. ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಫ್ರೆಶ್ ಆಗಿದೆ. ಟೈರ್ ನಿಮ್ಗೆ 70% 80% ಟೈರ್ ಇದೆ. ಏನು ರಿಪ್ಲೇಸ್ಮೆಂಟ್ ಇಲ್ಲ, ಒರಿಜಿನಲ್ ವೆಹಿಕಲ್ ಇದೆ. ಹೌದು, ಎಲ್ಲ ಡೀಸೆಲ್ ವೆಹಿಕಲ್ ಅಲ್ಲ ಇದು? ಇಲ್ಲ, ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ವೆಹಿಕಲ್ ಇದು. ಸರಿ. ಸರ್ ಟಾಪ್ ಎಂಡ್ ಗಾಡಿ ಪೆಟ್ರೋಲ್. ಸೊ ಇದರಲ್ಲಿ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಸರ್. ಪ್ರತಿಯೊಂದು ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಅಂಡ್ ಸೊ ಟಾಪ್ ಎಂಡ್ ಆದ್ಮೇಲೆ ಎಲ್ಲ ಇರ್ತದೆ. ಡಿಫಾಗರ್, ಬ್ಯಾಕ್ ವೈಪರ್. ಸರ್ ಈ ವೆಹಿಕಲ್ ಎಷ್ಟು ರನ್ ಆಗಿದೆ ಸರ್? ಸರ್ ಇದು 1 ಲಕ್ಷ ಓಡಿದೆ ಸರ್. ಓಕೆ, ಈ ವೆಹಿಕಲ್ ಗೆ ಏನ್ ಪ್ರೈಸ್? 275 ಕೋಟ್ ಮಾಡ್ತಾ ಇರೋದು. ಒಂದು 260 ಮಾಡ್ಕೊಡ್ತೀನಿ ಸರ್ ಫೈನಲ್. 260ಗೆ i20 ಟಾಪ್ ಎಂಡ್ ಗಾಡಿ ಸಿಗುತ್ತೆ A1 ಕಾರ್ಸ್ ಅಲ್ಲಿ. ಸೊ ಇದು ಒಂದು ಒಳ್ಳೆ ಡೀಲ್. ಇದು ಕೂಡ ನಿಮ್ಗೆ ಲೋನ್ ಮಾಡ್ಕೊಡ್ತೀನಿ ಸರ್. 2009 ಕೂಡ ಮಾಡ್ಕೊಡ್ತೀನಿ. ಲೋಕಲ್ ಅಡ್ರೆಸ್ ಇದ್ರೆ ಪ್ರೈವೇಟ್ ಲೋನ್ ಮಾಡ್ಕೊಡ್ತೀನಿ. ಸೊ ಇನ್ನೇನ್ ಆರಾಮಾಗಿ ಒಂದ್ 50,000 ಕೊಟ್ಬಿಟ್ರೆ i20 ಸಿಕ್ಬಿಡುತ್ತೆ. ಅದು ಕೂಡ ಟಾಪ್ ಎಂಡ್ ಆಸ್ಟಾ ABS ಏರ್ ಬ್ಯಾಗ್ ಇರುವಂತ ವೆಹಿಕಲ್. 1.5 ಲಕ್ಷ ತನಕ ಮಾಡ್ಕೊಡ್ತೀನಿ ಲೋನ್. ಪ್ರೈವೇಟ್ ಲೋನ್ 1.5 ಲಕ್ಷ ಗಂಟ ಪ್ರೈವೇಟ್ ಲೋನ್. ಆಲ್ಮೋಸ್ಟ್ 1 ಲಕ್ಷ ಕಟ್ಬಿಟ್ರೆ. ಹೌದು, ಮಾಡ್ಕೊಡ್ತೀನಿ. ಅಂಡ್ ಒಂದ್ ದೊಡ್ಡ ವೆಹಿಕಲ್ ಸ್ಕಾರ್ಪಿಯೋ ಆಫ್ ರೋಡ್ ಗೆ ಕಿಂಗ್. ಹೇಳಿ ಸರ್. ಸರ್ 2009 ಮಾಡಲ್ ಇದು. ಓಕೆ, ಥರ್ಡ್ ಓನರ್ ಆಗಿದೆ. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. VLX ಎಮಾಕ್ ಇಂಜಿನ್ ಇದು. ಓಕೆ ಸರ್, ಇದು 375 ಹೇಳ್ತಾರದು. ಒಂದು 3.5 ಮುಗಿಸ್ಕೊಡ್ತೀನಿ ಸರ್ ಫೈನಲ್. 3.5ಗೆ ಮಾಡ್ಕೊಡ್ತೀನಿ ಸರ್. ಟಾಪ್ ಎಂಡ್ ಇದು. 7-8 ಜನ ಕುತ್ಕೊಂಡು ಹೋಗ್ಬಿಡ್ಬೋದು ಆತರ ವೆಹಿಕಲ್. VLX ಟಾಪ್ ಎಂಡ್. ಒಳಗಡೆ ಇಂಟೀರಿಯರ್ ನೋಡ್ಬೋದು, ತುಂಬಾ ಚೆನ್ನಾಗಿದೆ ಗಾಡಿ. ಏನು ರಿಪ್ಲೇಸ್ಮೆಂಟ್ ಇಲ್ಲ, ಒರಿಜಿನಲ್ ವೆಹಿಕಲ್. ಸೊ ನೋಡ್ತಾ ಇರ್ಬೋದು, ಎಲ್ಲೋ ಒಂದು ಆಕ್ಸಿಡೆಂಟ್ ಕೂಡ ಎಲ್ಲೂ ಇಲ್ಲ.
ಸೊ ಮಹೇಂದ್ರ ಗಾಡಿ ಅಂದ್ರೇನೆ ಇದೊಂಥರ ಆಫ್ ರೋಡ್ ಗೆ ಕಿಂಗ್ ಅಂತ ಗಾಡಿ. ಬಾಜು ಸೊ ನಿಮ್ಗೆ ರೂಫ್ ಎಸಿ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಓಕೆ, ಮುಂದ್ಗಡೆಯಿಂದ ತೋರಿಸಿ ಅವ್ರಿಗೆ. ಸರ್ ಈ ವೆಹಿಕಲ್ ಎಷ್ಟು ರನ್ ಆಗಿದ್ದು? ಸರ್ 1,27,000. ಓನರ್ಶಿಪ್? ಓನರ್ಶಿಪ್ ಥರ್ಡ್ ಓನರ್ ಆಗಿದೆ. ಕಾಂಫರೆನ್ಸ್ ಇನ್ಶೂರೆನ್ಸ್ ಇದೆ. ಎಮಾಕ್ ಇಂಜಿನ್. ಟಾಪ್ ಎಂಡ್ 3,50,000 ಮಾಡ್ಕೊಡೋಣ ಸರ್. ಇದು 3,50,000 ಫೈನಲ್. ನಿಮ್ಗೆ 375 380 ಹಾಕಿರೋದು. ಓಕೆ, 3 ಮುಗಿಸ್ಬಿಡ್ತೀನಿ ಸರ್. 350 ಫೈನಲ್. ಹೌದು, 350 ಫೈನಲ್ ಮಾಡಿ. ಅಂಡ್ ಒಂದು ಇಕೋ ಇದೆ, ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ, ಹೇಳಿ ಸರ್. 2013 ಮಾಡಲ್ ಸಿಂಗಲ್ ಓನರ್ ಸರ್. ಇದು ಓಕೆ, 90,000 ಜಿನಿ ನೋಡಿರೋದು. ಟೈರ್ ಕೂಡ ಹೊಸದಿದೆ ನಿಮ್ಗೆ. ಇನ್ಶೂರೆನ್ಸ್ ನೆಕ್ಸ್ಟ್ ಇಯರ್ ಮಾಡಿಸ್ತಂಕ ಇದೆ, ಹೊಸ ಇನ್ಶೂರೆನ್ಸ್ ತರಾನೆ. ಓಕೆ ಓಕೆ, ಟೈರ್ 5 ಸೀಟರ್ ನಿಮ್ಗೆ. ಎಸಿ ವೆಹಿಕಲ್. ಸೊ 5 ಸೀಟರ್. ಹೌದು, 5 ಸೀಟರ್. 325 ಕೋಟಿಂಗ್ ಮಾಡ್ತಾ ಇರೋದು. 3 ಲಕ್ಷಕ್ಕೆ ಮುಗಿಸ್ಕೊಡೋಣ ಸರ್ ಫೈನಲ್. ಸೊ 3 ಲಕ್ಷಕ್ಕೆ ನಿಮ್ಗೆ ದೊಡ್ಡ ವೆಹಿಕಲ್. ಬೇಕಾದ್ರೆ ಲೋನ್ ಎಲ್ಲ ಮಾಡ್ಕೊಡೋಣ. ಓಮ್ನಿಗಿಂತ ಈ ಗಾಡಿ ಸೂಪರ್ ಆಗಿರುತ್ತೆ. 5 ಸೀಟರ್ ಎಸಿ. ಓಮ್ನಿಯಲ್ಲಿ ಇಷ್ಟು ಸ್ಪೇಸ್ ಸಿಗಲ್ಲ ನಿಮ್ಗೆ. ಎಲ್ಲ ಈ ಎಕ್ಸ್ಟೀರಿಯರ್ ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಸರ್. ಎಲ್ಲ ಈ ರೀಸೆಂಟ್ ಆರಾಮಾಗಿ ಹಿಂದೆ ಒಂದ್ ಸೀಟ್ ಹಾಕೊಂಡ್ಬಿಟ್ರೆ 7-8 ಜನ ಕುತ್ಕೊಂಡು ಹೋಗ್ಬಿಡ್ಬೋದು. ಹೌದು, ಸೈಡ್ ಲಾಕ್ ಎಲ್ಲ ಬರುತ್ತೆ. ಸರ್ 3 ಲಕ್ಷ ಫೈನಲ್. 3,25,000 ಕೋಟಿಂಗ್ ಇರೋದು. 3 ಲಕ್ಷಕ್ಕೆ ಮಾಡ್ಕೊಡೋಣ ಸರ್ ಫೈನಲ್. ಓಕೆ ಸರ್. ಅಂಡ್ ಇನ್ನೂ ಒಂದು ಮಾರುತಿ ಸುಜುಕಿ ಡಿಸೈರ್, ಡೀಸೆಲ್ ಪೆಟ್ರೋಲಾ? ಸರ್ ಇದು ಪೆಟ್ರೋಲ್ ZXi. ಇದು ಓಕೆ, ಪೆಟ್ರೋಲ್ ZXi 1 ಲಕ್ಷ ಶೋರೂಮ್ ಮೇಂಟೈನ್. ಗಾಡಿ ತುಂಬಾ ಚೆನ್ನಾಗಿದೆ. ಶೋರೂಮ್ ಮೇಂಟೈನ್ ಸರ್ ಇದು. ಶೋರೂಮ್ ಮೇಂಟೈನ್. ಹೌದು, ಸೆಕೆಂಡ್ ಓನರ್. ಕಾಂಫರೆನ್ಸ್ ಇನ್ಶೂರೆನ್ಸ್. ಟೈರ್ ಕೂಡ ಹೊಸದಿದೆ. ಬಟನ್ ಸ್ಟಾರ್ಟ್ ಸರ್ ಇದು. ಬಟನ್ ಸ್ಟಾರ್ಟ್ ಆಪ್ಷನ್ ಅಲ್ಲಿ ಇದೆ. ನೋಡ್ಬೋದು, ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ ಇದು. ರಿಕಾರ್ಡೆಡ್ ಮೈಲೇಜ್, ಏನು ರಿಪ್ಲೇಸ್ಮೆಂಟ್ ಇಲ್ಲ. ಸೊ ನೋಡಿ, ಬಟನ್ ಸ್ಟಾರ್ಟ್ ಇದೆ. ಟಾಪ್ ಎಂಡ್ ಗಾಡಿಗೆ ಬಟನ್ ಸ್ಟಾರ್ಟ್ ಬರೋದು. ಅಂಡ್ ಅದು ಕೂಡ ಆಪ್ಷನಲ್ ಗಾಡಿ ಇದು ಬಂದ್ಬಿಟ್ಟು. ಸೊ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗ್, ABS ಅಂಡ್ ಕಂಪನಿ ಮ್ಯಾನ್ಯುಯಲ್ ಬುಕ್, ಕಾಂಫರೆನ್ಸ್ ಇನ್ಶೂರೆನ್ಸ್ ಎಲ್ಲ ಸಿಗುತ್ತೆ ಸರ್. ಇದು ಎಲ್ಲ ಇದೆ. ಸೊ 100% ಟ್ರ್ಯಾಕ್ ಇರುವಂತ ವೆಹಿಕಲ್. ಸರ್ ಇದು ಪೆಟ್ರೋಲ್ ಅಲ್ವಾ ಸರ್? ಸರ್ ಇದು ಪೆಟ್ರೋಲ್ ZXi ಟಾಪ್ ಎಂಡ್. ಓಕೆ ಸರ್, ಇದು 540 ಕೋಟಿಂಗ್ ಮಾಡ್ತಾ ಇರೋದು. ಓಕೆ ಸರ್, ಒಂದು 510 ಗೆ ಮುಗಿಸ್ಕೊಡ್ತೀನಿ ಸರ್ ಫೈನಲ್. ನಿಮ್ ಕಡೆ ಚಾನಲ್ ಇಂದ ಬಂದ್ರೆ 510 ಮುಗಿಸ್ಕೊಡ್ತೀನಿ ಸರ್. ಇದು ಫೈನಲ್ 510 ಮುಗಿಸ್ಕೊಡ್ತೀನಿ. ಒಂದು ಒಳ್ಳೆ ಡೀಲು. ಅಂಡ್ ಅದ್ರ ಹಿಂದ್ಗಡೆ ಒಂದು ಆಫ್ ರೋಡ್ ಗೆ ಕಿಂಗ್ ಈ ವೆಹಿಕಲ್. ಡಸ್ಟರ್, ಅದು ಕೂಡ ವೈಟ್ ಕಲರ್. ಅದು ಕೂಡ 85 PS ಸರ್. 85 PS ಡೀಸೆಲ್ ವೆಹಿಕಲ್. ಹೌದು, ಹೇಳಿ ಸರ್. ಸಿಂಗಲ್ ಓನರ್ ಸರ್. ಇದು 2013 ಮಾಡಲ್ ಸಿಂಗಲ್ ಓನರ್ ಗಾಡಿ. ಓಕೆ, 70,000 ನೋಡಿದೆ ಸರ್ ಅಷ್ಟೇ. 70,000. ಹೌದು, ಸಿಂಗಲ್ ಓನರ್ ಬರೀ 70,000 ನೋಡಿದೆ. ಸಿಂಗಲ್ ಓನರ್. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ನಿಮ್ಗೆ. ಒಂದು 460 ಮುಗಿಸ್ಕೊಡ್ತೀನಿ ಸರ್ ಫೈನಲ್ ಟು ಫೈನಲ್. ನಿಮ್ ಚಾನಲ್ ಕಡೆ ಬಂದ್ರೆ 460 ಮುಗಿಸ್ಕೊಡ್ತೀನಿ. 460 ಗೆ 490 ಕೋಟಿಂಗ್ ಇರೋದು. 460 ಮುಗಿಸ್ಕೊಡ್ತೀನಿ. ಸೊ 85 PS ಗಾಡಿನ ಲೋನ್ ಎಲ್ಲ ಮಾಡ್ಕೊಡ್ತೀನಿ ಸರ್. ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಸೊ 4,60,000 ಫೈನಲ್. ಸೊ ನೋಡ್ತಾ ಇರ್ಬೋದು, ಡೀಸೆಲ್ ವೆಹಿಕಲ್. RXe ಡೀಸೆಲ್. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಇದೆ ಗಾಡಿಯಲ್ಲಿ. ಅಂಡ್ ಇಂಟೀರಿಯರ್ಸ್ ಮಾತ್ರ ಈ ತರ ಇದೆ. ದೊಡ್ಡ ಲಗೇಜ್ ಬೂಟ್ ಸ್ಪೇಸ್ ಬರುತ್ತೆ. ನೋಡ್ತಾ ಇರ್ಬೋದು ಹಿಂದ್ಗಡೆ ಎಷ್ಟು ಸ್ಪೇಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ನಿಮ್ಗೆ ಆರಾಮಾಗಿ 4 ಕೂಡ ಪವರ್ ವಿಂಡೋ ಬರುತ್ತೆ. ಎಲ್ಲ ಸ್ಟೀರಿಂಗ್ 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್. ಅಂಡ್ ಇದ್ರಲ್ಲಿ ಬರಲ್ಲ ನಿಮ್ಗೆ 2D ಆಡಿಯೋ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಓಕೆ, ಟೈರ್ ಕೂಡ ನಿಮ್ಗೆ 70% ಟೈರ್ ಇದೆ. 70% ಟೈರ್ ಕೂಡ ಇದೆ ನಿಮ್ಗೆ. 4,60,000 ಫೈನಲ್. ಹೌದು, 460 ಮಾಡ್ಕೊಡ್ತೀನಿ ಸರ್. 495 ಕೋಟಿಂಗ್ ಇರೋದು. 460 ಮಾಡ್ಕೊಡ್ತೀನಿ. 460 ಫೈನಲ್. ಅಂಡ್ K10 ಹುಡುಕೋರ್ಗೆ K10 ಹೇಳಿ ಸರ್. ಸರ್ ಇದು ಸಿಂಗಲ್ ಓನರ್. ಓಕೆ, 2012 ಮಾಡಲ್ ಸಿಂಗಲ್ ಓನರ್. ಓಕೆ ಸರ್, ಇದು 2.5 ಲಕ್ಷ ಕೋಟಿಂಗ್ ಇರೋದು. 230 ಮಾಡಿಸ್ಕೊಡ್ತೀನಿ ಸರ್ ಫೈನಲ್. ಇನ್ಶೂರೆನ್ಸ್ ಲಾಪ್ಸ್ ಆಗಿದೆ. ಓಕೆ, ಸಿಂಗಲ್ ಓನರ್ ಗಾಡಿ ನಿಮ್ಗೆ. 230 ಮಾಡ್ಕೊಡ್ತೀನಿ ಸರ್ ಫೈನಲ್. ಸೊ 230 ಗೆ ಮಾಡಿಸ್ಕೊಟ್ಬಿಡ್ತೀರಾ? ಸೊ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಆಲ್ಟೋ K10 VXi ಟಾಪ್ ಎಂಡ್ ಇದು. ಓಕೆ, AC ಪೋಸ್ಟರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ನಿಮ್ಗೆ. ಪೋಸ್ಟರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಸೊ ₹1 ಖರ್ಚಿರಲ್ಲ ಈ ಗಾಡಿಯಲ್ಲಿ. ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ತಾ ಇರೋದು ಅಷ್ಟೇ. ಎಷ್ಟು ಹೇಳಿ ಸರ್ ಪ್ರೈಸ್? 230 ಫೈನಲ್ ಮಾಡ್ಕೊಡ್ತೀನಿ ಸರ್. ಫೈನಲ್ ಟು ಫೈನಲ್ 230 ಮಾಡ್ಕೊಡ್ತೀನಿ. ನಿಮ್ ಚಾನಲ್ 230 ಮಾಡ್ಕೊಡ್ತೀನಿ ಸರ್. ಅಂಡ್ ರೆಡ್ ಕಲರ್ ಡೀಸೆಲ್ ವೆಹಿಕಲ್ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತಾರೆ. ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು. 2012 ಮಾಡಲ್ ಇದು. ಸೆಕೆಂಡ್ ಓನರ್ ಸರ್ ಇದು. ಓಕೆ, 1,10,000 ಶೋರೂಮ್ ಟ್ರ್ಯಾಕ್ ಸರ್ ಇದು. 1,10,000 ವಿತ್ ಶೋರೂಮ್ ಟ್ರ್ಯಾಕ್. ಇನ್ಶೂರೆನ್ಸ್ ಲಾಭ. ಟೈರ್ಗೆಲ್ಲ ಹೊಸದಿದೆ ನಿಮ್ಗೆ. ಓಕೆ ಓಕೆ, VD ಆಪ್ಷನ್ ಅಲ್ಲಿ ಇದೆ. VD ಆಪ್ಷನ್ ಅಲ್ಲ. ಓಕೆ ಸರ್, 4,25,000 ಹಾಕಿರೋದು ಕೋಟಿಂಗ್. 4 ಲಕ್ಷ ಮುಗಿಸ್ಕೊಡ್ತೀನಿ ಸರ್ ಫೈನಲ್ ಟು ಫೈನಲ್. 4 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. ಸೊ ಡೀಸೆಲ್ ಅಮ್ಮಮ್ಮ ಅಂದ್ರೆ ನಿಮ್ಗೆ ಆರಾಮಾಗಿ 20 ಮೇಲ್ ಬರುತ್ತೆ ಸರ್. 20 ಮೇಲ್ ಬರುತ್ತೆ. ರೀಸೇಲ್ ವ್ಯಾಲ್ಯೂಗಂತೂ ಈ ಕಾರ್ಗೆ ಅಷ್ಟು ರೀಸೇಲ್ ವ್ಯಾಲ್ಯೂ ಯಾವ ಕಾರ್ಗೂ ಇಲ್ಲ.
ನೋಡ್ತಾ ಇರ್ಬೋದು ಕಾರ್ ಎಲ್ಲ ಇಂಟೀರಿಯರ್ಸ್ ಸೂಪರ್ ಆಗಿದೆ ನಿಮ್ಗೆ. ಸೂಪರ್ ಆಗಿದೆ ಸರ್. ಓಕೆ 4 lakhs ಫೈನಲ್. ಒರಿಜಿನಲ್ ವೆಹಿಕಲ್. ಹೌದು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 4 lakhs ಫೈನಲ್. 4 lakh ಮಾಡ್ಕೊಡ್ತೀನಿ ಸರ್. ಓಕೆ. ಅಂಡ್ ಅದ್ರ ಹಿಂದ್ಗಡೆ ಇನ್ನೂ ಒಂದು ರಿಡ್ಜ್ ಇದೆ ನೋಡ್ತಾ ಇರ್ಬೋದು. ರಿಡ್ಜ್ ಡೀಸೆಲ್ ಪೆಟ್ರೋಲ್ ಸರ್? ಸರ್ ಇದು 2010 ಮಾಡಲ್. ಓಕೆ. 3rd ಓನರ್ ಆಗಿದೆ. ಗಾಡಿ ಶೋರೂಮ್ ಮೇಂಟೈನ್ ಸರ್. 1 ಲಕ್ಷ ಇದೆ ಶೋರೂಮ್ ಮೇಂಟೈನ್. ಟೈರ್ 5 ಹೊಸ ಇದಿದೆ. ಇನ್ಶೂರೆನ್ಸ್ ರನ್ನಿಂಗ್ ಇದೆ ನಿಮ್ಗೆ. ಬ್ರ್ಯಾಂಡ್ ನ್ಯೂ ರಿಪ್ಲೇಸ್ಮೆಂಟ್ ಇಲ್ಲ, ಒರಿಜಿನಲ್ ವೆಹಿಕಲ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಇದು 275 ಒಂದು 260 ಮುಗಿಸ್ಕೊಡ್ತೀನಿ ಸರ್. ರೀಸನಬಲ್ ಪ್ರೈಸ್. 260 ಗೆ ಫೈನಲ್. ರಿಡ್ಜ್ 2010 ಮಾಡ್ಲು ಸರ್. ಎಷ್ಟು ರನ್ ಆಗಿದೆ ಸರ್? 1 ಲಕ್ಷ ಓಡಿದೆ ಶೋರೂಮ್ ಮೇಂಟೈನ್ ನಿಮ್ಗೆ. 1 ಲಕ್ಷ ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ ನೋಡ್ತಾ ಇರ್ಬೋದು. 2,60,000 ನಿಮ್ಗೆ ಎಲ್ಲಿ ಇಡೀ ಕರ್ನಾಟಕ ಪೂರ್ತಿ ಹುಡುಕಿದ್ರೆ ಈ ಕಾರ್ ಸಿಗಲ್ಲ ಸರ್ ನಿಮ್ಗೆ. ಚಾಲೆಂಜ್ ಆಗಿ ಹೇಳ್ತೀನಿ. ಸೊ ಇದು ಒಂದು ಬಂಪರ್ ಆಫರ್ ಇವತ್ತು ಇನ್ ವಿಡಿಯೋದಲ್ಲಿ. ಸೂಪರ್ ಡೀಲ್ ಅಂತಾನೆ ಹೇಳ್ಬೋದು. ಬರೀ 2,60,000 ಫೈನಲ್. ಅದು ಕೂಡ ರಿಡ್ಜ್. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಟೈರ್ ಕೂಡ ಹೊಸದು ಇದೆ. ಟೈರ್ 4-5 ಪೆಟ್ರೋಲ್ ಅಲ್ವಾ ಸರ್? ಪೆಟ್ರೋಲ್ ವೆಹಿಕಲ್. ಬನ್ನಿ ಇನೋವಾ. ಅಂಡ್ ಇನೋವಾ ಹುಡ್ಕೋರ್ಗೆ ಇನೋವಾ ಇದೆ ಹೇಳಿ ಸರ್. ಸರ್ ಇದು 2010 ಮಾಡಲ್. ಓಕೆ ಸರ್ ಇದು G3 ಇದು. ಓಕೆ. AC ಪೋಸ್ಟರಿಂಗ್ 4 ಪವರ್ ವಿಂಡೋ ಎಲ್ಲ ಬರುತ್ತೆ ನಿಮ್ಗೆ. ಓಕೆ ಸರ್ ಇದು 525 ಕೊಡ್ತೀನಿ ಸರ್ ಫೈನಲ್. 525 ಕೊಡ್ತೀನಿ. ಎಲ್ಲೂ ಸಿಗಲ್ಲ ನಿಮ್ಗೆ. ಹೌದೌದು, ಚಾಲೆಂಜಿಂಗ್ ಪ್ರೈಸ್ ಅಂತಾನೆ ಹೇಳ್ಬೋದು. 525 ಕೊಡ್ತೀನಿ. 2010 ಮಾಡಲ್ ಸರ್. 2008 ನಿಮ್ಗೆ 5.5 ಲಕ್ಷ ಹೇಳ್ತಾರ ಸರ್. ನಾನು 2010 ಕೊಡ್ತೀನಿ ಸರ್. 10 ಮಾಡಲು 555 ಸರ್? ಹೌದು, 55 ಅಲ್ವಾ? 525 ಮಾಡ್ಕೊಡ್ತೀನಿ ಸರ್. 525 ಗೆ ನಿಮ್ಗೆ ಟೊಯೋಟಾ ಇನೋವಾ ಸಿಗ್ತೈತೆ ನೋಡ್ತಾ ಇರ್ಬೋದು. ಯಾವ ತರ ಸೊ ಒರಿಜಿನಲ್ ಲೆದರ್ ಇಂಟೀರಿಯರ್ಸ್ ಗಾಡಿ. ಸೊ ಈ ಪ್ರೈಸ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲೂ ಸಿಗಲ್ಲ ಇನೋವಾ. ಸೊ ಇನೋವಾ ನಾನು ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ, ಟೊಯೋಟಾ ಗಾಡಿಗಳು ಅಂದ್ರೇನೆ ನಿಮ್ಗೆ 4 ರಿಂದ 5 ಲಕ್ಷ ಕಿಲೋಮೀಟರ್ ಈಸಿಯಾಗಿ ಹೋಗುತ್ತೆ. 525 ಫೈನಲ್. ಟೈರ್ ಕೂಡ ಹೊಸದಿದೆ ನಿಮ್ಗೆ. ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಸೆಕೆಂಡ್ ಓನರ್. ಹೌದು, ಏನು ರಿಪ್ಲೇಸ್ಮೆಂಟ್ ಇಲ್ಲ. ಒರಿಜಿನಲ್ ವೆಹಿಕಲ್ ನಿಮ್ಗೆ. 2010 ಮಾಡಲು. ಹೌದು, 2010 ಮಾಡಲು. ಓಕೆ ಸರ್. 525 ಫೈನಲ್. 5.5 ಹೇಳ್ತಾರದು. 525 ಮುಗಿಸ್ಕೊಡ್ತೀನಿ ಸರ್. ಓಕೆ ಫೈನಲ್. ಮಾರುತಿ ಸುಜುಕಿ ಸ್ವಿಫ್ಟ್ ಡೀಸೆಲ್ ವೆಹಿಕಲ್ ಹೇಳಿ ಸರ್. 2010 ಮಾಡಲ್ ಸರ್ ಇದು. ಓಕೆ. 87 ಓಡಿದೆ. ಓಕೆ. ಸೆಕೆಂಡ್ ಓನರ್. ಕಾನ್ಫರೆನ್ಸ್ ಇನ್ಶೂರೆನ್ಸ್, ಡಬಲ್ ಕೀ, ಸೆಂಟ್ರಲ್ ಲಾಕಿಂಗ್, ಲೆದರ್ ಸೀಟ್ ಎಲ್ಲ ಇದೆ ಸರ್. ಟಾಪ್ ಎಂಡ್ PDI. ಟೈರ್ ಕೂಡ ನಿಮ್ಗೆ 70% ಟೈರ್ ಇದೆ ನಿಮ್ಗೆ. ಏನು ರಿಪ್ಲೇಸ್ಮೆಂಟ್ ಇಲ್ಲ. ಒರಿಜಿನಲ್ ವೆಹಿಕಲ್. ಸರ್ ಇದು 325 ಕೊಟ್ಟು ಮಾಡ್ತಾರೆ. 3 ಲಕ್ಷ ಕೊಡ್ತೀನಿ ಸರ್ ಫೈನಲ್. 3 ಲಕ್ಷಕ್ಕೆ ಫೈನಲ್ ಮಾಡಿ 3 ಲಕ್ಷ ಮಾಡ್ಕೊಡ್ತೀನಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಡೀಸೆಲ್ ವೆಹಿಕಲ್ 3 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತಾರೆ ಸರ್. ಮಾಡ್ಲಿ ಯಾವ ಸರ್ ಇದು? 2010 ಮಾಡಲ್ ಸರ್. 10 ಮಾಡಲು ಸ್ವಿಫ್ಟ್ 3 ಲಕ್ಷಕ್ಕೆ ಫೈನಲ್. ಅದು ಕೂಡ ತುಂಬಾ ಚೆನ್ನಾಗಿದೆ. ಡೀಸೆಲ್ ಕಾರು. ಎಷ್ಟು ರನ್ ಆಗಿದೆ ಸರ್? 87 ಓಡಿದೆ ಸರ್. ಓನರ್ಶಿಪ್ ಸೆಕೆಂಡ್ ಓನರ್ ಸರ್ ಇದು. ಸರ್ ಟ್ರ್ಯಾಕ್ ಇದೆಯಾ? ಟ್ರ್ಯಾಕ್ ಇದು 2010 ಗೆ ಇಲ್ಲ ಸರ್. ಟ್ರ್ಯಾಕ್ ಇಲ್ಲ. ಬಟ್ ಗಾಡಿ ತುಂಬಾ ಚೆಕ್ ಮಾಡ್ಕೊಂಡು ಮೆಕ್ಯಾನಿಕ್ ಬೇಕಿದ್ರೆ ಕರ್ಕೊಂಡು, ಎಕ್ಸ್ಪರ್ಟ್ ಡ್ರೈವರ್ ಬೇಕಿದ್ರೆ ಕರ್ಕೊಂಡು ಬಂದು ತೋರಿಸಿ ಚೆಕ್ ಮಾಡ್ಕೊಂಡು ಟೆಸ್ಟ್ ರೈಡ್ ಎಲ್ಲ ಮಾಡ್ಕೊಂಡು ತಗೊಂಡು ಹೋಗ್ಬೋದು. 3 ಲಕ್ಷಕ್ಕೆ ಫೈನಲ್. 3 ಲಕ್ಷಕ್ಕೆ ಮಾಡ್ಬೋದು ಸರ್. ಓಮ್ನಿ ಇದೆಯಾ? ಓಮ್ನಿ ಇದೆ ಸರ್. ಹೇಳಿ ಸರ್ ಓಮ್ನಿ ಬಗ್ಗೆ. ಪೋಲೋಜಿ ಸರ್. ಇದು 2005 ಮಾಡಲ್ ಪೋಲೋಜಿ. 2005. ಹೌದು ಸರ್. ಈ ಗಾಡಿ ಎಷ್ಟು ರನ್ ಆಗಿದೆ ಸರ್? ಇದು 1,12,000 ಓಡಿದೆ. ವಿತ್ LPG ಗ್ಯಾಸ್ ಎಲ್ಲ ಇದೆ ನಿಮ್ಗೆ. ಓಕೆ. ವಿತ್ LPG ಇದೆ. ಹೌದು. FC ನಿಮ್ಗೆ 25 ತನಕ ಇದೆ. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಸರ್. 110 ಆಗುತ್ತೆ ಸರ್ ಇದು ಫೈನಲ್. ಸೊ LPG ಇರುವಂತ ಗಾಡಿ 110 ಗೆ ಫೈನಲ್. 110 ಆಗುತ್ತೆ ಸರ್. 125 ಮಾಡ್ತಾ ಇರೋದು. ಅಂಡ್ ನ್ಯಾನೋ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ನ್ಯಾನೋ ಕೀ ಇಲ್ಲ, ಹಂಗೆ ಮಾಡ್ತೀರಾ? ಇಲ್ಲ, ಹಂಗೆ ಹೇಳಿ ಸರ್. ಇದು 2012 ಮಾಡಲ್. ಓಕೆ. ಸೆಕೆಂಡ್ ಓನರ್. 65,000 ಕೊಡೋಣ ಸರ್ ಫೈನಲ್. ಬರೀ 65,000. 65,000 ಕೊಡೋಣ. ಸೊ ಇದು ಡೀಲ್ ಅಂದ್ರೆ ಬರೀ 65,000ಕ್ಕೆ ಫೈನಲ್ ಮಾಡಿ ಕೊಡ್ತಿರ್ತಾರೆ. ನೋಡ್ತಾ ಇರ್ಬೋದು ನ್ಯಾನೋ. ಸರ್ ಎಷ್ಟು ರನ್ ಆಗಿದೆ ಸರ್? ಇದು 60,000 ಓಡಿದೆ ಸರ್. ಸೊ ಆರಾಮಾಗಿ ಹೊಸ ಕಾರ್ ತಗೊಳ್ಳೋರು, ಇಲ್ಲ ಅಂದ್ರೆ ಕಾರೇ ಬರಲ್ಲ ಅಂದ್ರೆ ನಿಮ್ಗೆ ಈ ಕಾರ್ ತಗೊಂಡು ಆರಾಮಾಗಿ 100% ಕಾರ್ನ ಕಲ್ತ್ಕೊಂಡು ಇವ್ರ ಹತ್ರನೇ ಬೇಕಿದ್ರೆ ಎಕ್ಸ್ಚೇಂಜ್ ಮಾಡಿ ಬೇರೆ ಕಾರ್ನ ತಗೊಂಡು ಹೋಗ್ಬಿಡ್ಬೋದು. ಹೌದು, 65,000ಕ್ಕೆ ನಿಮ್ಗೆ ಈ ಕಾರ್ ಸಿಗ್ತೈತೆ. ಸರ್ ಸ್ಯಾಂಟ್ರಾ ಇದೆಯಾ? ಇಕೋ ಸ್ಪೋರ್ಟ್ಸ್ ಡೀಸೆಲ್ ಹುಡುಕೋರ್ಗೆ ಡೀಸೆಲ್ ಗಾಡಿ ಇದೆ ಹೇಳಿ ಸರ್. ಸರ್ 2014 ಮಾಡಲ್ ಇದು. ಓಕೆ. ಸೆಕೆಂಡ್ ಓನರ್. 80,000 ಶೋರೂಮ್ ಮೇಂಟೈನ್ ಸರ್. ಓಕೆ. ಸರ್ ವಿತ್ ನಂಬರ್ ನಿಮ್ಗೆ 475 ಕೊಡ್ತೀನಿ ಸರ್ ಫೈನಲ್. ಟೈಟಾನಿಯಂ ಟಾಪ್ ಎಂಡ್ ಇದು. ವಿತ್ KA ನಂಬರ್ ನಿಮ್ಗೆ 475 ಮಾಡ್ಕೊಡ್ತೀನಿ ಸರ್. ಟೈಟಾನಿಯಂ ನೋಡಬಹುದು. ಎಲ್ಲ ಟಾಪ್ ಎಂಡ್ ಇದೆ. ಸೊ ಈ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಹೌದೌದು. ಸೊ ಈ ಪ್ರೈಸ್ ಗೆ ಆಲ್ಮೋಸ್ಟ್ ಎಲ್ಲೂ ಸಿಗಲ್ಲ. ಅದು ಕೂಡ ಟಾಪ್ ಎಂಡ್ ಗಾಡಿ ವಿತ್ ಶೋರೂಮ್ ಟ್ರ್ಯಾಕ್ ಇದೆಯಲ್ಲ ಸರ್? ಹೌದು 100% ಶೋರೂಮ್ ಟ್ರ್ಯಾಕ್ ಇರುವಂತ ವೆಹಿಕಲ್. ಫೋರ್ಡ್ ಇಕೋ ಸ್ಪೋರ್ಟ್ ಟೈಟಾನಿಯಂ ಗಾಡಿ ಎಲ್ಲ ಈ ತರ ಇದೆ. ಸೊ ವಿತ್ KA ನಂಬರ್
475 ಮಾಡ್ಕೊಡ್ತೀನಿ ಸರ್. 475 ಫೈನಲ್. ಟೈರ್ ಎಲ್ಲ ಹೊಸದಿದೆ. ಎಷ್ಟು ರನ್ ಆಗಿದೆ ಸರ್? 80,000 ನೋಡಿದೆ ಸರ್. 80,000 ರನ್ ಆಗಿದೆ. ಶೋರೂಮ್ ಟ್ರ್ಯಾಕ್. ಸೊ ಗಾಡಿ ಮಾತ್ರ ಸೂಪರ್ ಆಗಿದೆ. ಸೂಪರ್ ಸೊ ಆಗಿದೆ. ಒಂದು ಎಲ್ಲಾ ಗಾಡಿಗಳು ಇವತ್ತು ಇನ್ನು ವಿಡಿಯೋದಲ್ಲಿ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು ನಿಮ್ಗೆ. ಓಕೆ ಸರ್.